ಅವ್ರಿಗೆ ಯಾವ ಶಿಕ್ಷೆ ಕೊಟ್ರು ಕಡಿಮೆನೆ. ಇವತ್ತಿನ ಪ್ರಕರಣ ನೋಡಿದರೆ ಇಂಥ ವಿಕೃತ ಮನೋಭಾವನೆ ಅಂತ ನಾವು ಹೇಳ್ತೇವಲ್ಲ, ಇವರು ಬರೇ ನಾವು ಯಾರ್ದಾರ 1-2 ಮಂದಿ ನೋಡ್ತಿದ್ವಿ. ಇವರು ಇಂತಿಂತ ದೊಡ್ಡ ರಾಜಕಾರಣಿಯಾಗಿ ಸಹಾಯ ಕುಂತಾರ. ಅವ್ರು ಡೈಲಿ ಮುಖ ತೋರ್ಸಕ್ ಆಗವಲ್ತು. ಇವತ್ತು ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ, ಕಂಪ್ಲೇಂಟ್ ಕೊಡ್ರಿ ಸ್ವಯಂ ಪ್ರೇರಣದಿಂದ ಅಂದ್ರೂ ಕೂಡ ಭಯ ಪಡ್ತಾ ಇದ್ದಾರೆ. ಅಂಥವ್ರು ಎಷ್ಟು ಮಂದಿ ಒಳಗಡೆ ಮನಸ್ಸಿನಾಗ ಇಟ್ಕೊಂಡ್ರಿ. ಅದಕ್ಕೆ ಎಲ್ಲರೂ ಕೂಡ ನಾವು ಎಚ್ಚೆತ್ತಾಗಬೇಕು, ನಮ್ಮ ಮಹಿಳೆಯರು ಎಚ್ಚೆತ್ತಾಗಬೇಕು, ತಾಯಿ ತಂದೆ ಎಚ್ಚೆತ್ತಾಗಬೇಕು. ಎಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು, ಯಾರು ಕೂಡ ಇರಬೇಕು, ಯಾರು ಕೂಡ ಇರಬಾರ್ದು ಕೂಡ ನೀವು ಕೆಲವೊಂದು ರೂಪುರೇಷೆ ಹಾಕೋಬೇಕು. ಅವ್ರಿಗೆ ನೀವು ಎಲ್ಲರೂ 3,000 ಮಂದಿ ಅದಾರಲ್ಲ, ಒಂದೊಂದು ತುಂಡು ಮಾಡಿ ಕೊಡ್ಬೇಕು. ಅವ್ರಿಗೆ ಒಂದೊಂದು ತುಂಡು ಮಾಡಿ ಅವ್ರನ್ನ ಕೊಟ್ರೆ ಎಲ್ಲ ಮಹಿಳೆಯರು ಶಾಂತಾಗಿರ್ತಾರೆ. ಇಲ್ಲಾಂದ್ರೆ ಹಿಂಗೆ ಎಲ್ಲರೂ ಅಮಾಯಕರನ್ನ ಉಪಯೋಗ ಮಾಡ್ತಾರೆ. ದುಡ್ಡು ಇರ್ತೈತಿ, ಅಧಿಕಾರ ಇರ್ತೈತಿ, ಅವ್ರನ್ನ ಎದುರಿಸ್ಕೊಂಡು ಹೋಗ್ತಾರೆ. ಅದಾಗಬಾರ್ದು ಅಂತ ನಾನು ಕೂಡ ಬೇಡ್ತೀನಿ. ಅವ್ರಿಗೆ ಯಾವ ಶಿಕ್ಷೆ ಕೊಟ್ರು ಕಡಿಮೆನೆ. ಇವತ್ತಿನ ಪ್ರಕರಣ ನೋಡಿದರೆ ಇಂಥ ವಿಕೃತ ಮನೋಭಾವನೆ ಅಂತ ನಾವು ಹೇಳ್ತೇವಲ್ಲ, ಇವರು ಬರೇ ನಾವು ಯಾರ್ದಾರ 1-2 ಮಂದಿ ನೋಡ್ತಿದ್ವಿ. ಇವರು ಇಂತಿಂತ ದೊಡ್ಡ ರಾಜಕಾರಣಿಯಾಗಿ ಸಹಾಯ ಕುಂತಾರ. ಅವ್ರು ಡೈಲಿ ಮುಖ ತೋರ್ಸಕ್ ಆಗವಲ್ತು. ಇವತ್ತು ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ, ಕಂಪ್ಲೇಂಟ್ ಕೊಡ್ರಿ ಸ್ವಯಂ ಪ್ರೇರಣದಿಂದ ಅಂದ್ರೂ ಕೂಡ ಭಯ ಪಡ್ತಾ ಇದ್ದಾರೆ. ಅಂಥವ್ರು ಎಷ್ಟು ಮಂದಿ ಒಳಗಡೆ ಮನಸ್ಸಿನಾಗ ಇಟ್ಕೊಂಡ್ರಿ. ಅದಕ್ಕೆ ಎಲ್ಲರೂ ಕೂಡ ನಾವು ಎಚ್ಚೆತ್ತಾಗಬೇಕು, ನಮ್ಮ ಮಹಿಳೆಯರು ಎಚ್ಚೆತ್ತಾಗಬೇಕು, ತಾಯಿ ತಂದೆ ಎಚ್ಚೆತ್ತಾಗಬೇಕು. ಎಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು, ಯಾರು ಕೂಡ ಇರಬೇಕು, ಯಾರು ಕೂಡ ಇರಬಾರ್ದು ಕೂಡ ನೀವು ಕೆಲವೊಂದು ರೂಪುರೇಷೆ ಹಾಕೋಬೇಕು. ಅವ್ರಿಗೆ ನೀವು ಎಲ್ಲರೂ 3,000 ಮಂದಿ ಅದಾರಲ್ಲ, ಒಂದೊಂದು ತುಂಡು ಮಾಡಿ ಕೊಡ್ಬೇಕು. ಅವ್ರಿಗೆ ಒಂದೊಂದು ತುಂಡು ಮಾಡಿ ಅವ್ರನ್ನ ಕೊಟ್ರೆ ಎಲ್ಲ ಮಹಿಳೆಯರು ಶಾಂತಾಗಿರ್ತಾರೆ. ಇಲ್ಲಾಂದ್ರೆ ಹಿಂಗೆ ಎಲ್ಲರೂ ಅಮಾಯಕರನ್ನ ಉಪಯೋಗ ಮಾಡ್ತಾರೆ. ದುಡ್ಡು ಇರ್ತೈತಿ, ಅಧಿಕಾರ ಇರ್ತೈತಿ, ಅವ್ರನ್ನ ಎದುರಿಸ್ಕೊಂಡು ಹೋಗ್ತಾರೆ. ಅದಾಗಬಾರ್ದು ಅಂತ ನಾನು ಕೂಡ ಬೇಡ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.